ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ತೋಟದ್ದು ಪಾರ್ಟ್ 2 ವಿಡಿಯೋ. ನಾವು ತೋಟಕ್ಕೆ ಏನಕ್ಕಪ್ಪ ಹೋಗಿದ್ವಿ ಅಂದರೆ ಹಬ್ಬ ಮಾಡ್ತಾಯಿದ್ರು. ಹಬ್ಬ ಅಂದರೆ ಮುನಿ ಮಾಡ್ತಾಯಿದ್ರು. ಅದಕ್ಕೇ ಎಲ್ಲರೂ ಅಲ್ಲೇ ಬಂದಿದ್ರು ಅಂತ ಹೇಳಿ ನಾವು ಹೋಗಿದ್ದೋ. ತುಂಬ ದಿನ ಆದಮೇಲೆ ತೋಟದ ಹತ್ರ ಬಂದಿದ್ದೋ. ಎಲ್ಲಿದ್ದಾರೆ ಇವರು? ಎಲ್ಲರೂ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಪೂಜೆನೂ ಸಹ ಮಾಡ್ತಾಯಿದ್ರು. ನಾವು ಹೋಗೋವರೆಗೂ ಏನು ಕಾಯಲಿಲ್ಲ. ಮಣ್ಣು ನೋಡಿ ಎಷ್ಟು ಸಕ್ಕತ್ತಾಗೈತೆ. ದುಡ್ಡಿಂದ ಮಾಡೋರೆಲ್ಲ ಸ್ನಾನ ಮಾಡೋರು. ಅದು ಬೇಯಿಸ್ತಾ ಇರೋದು ಅದು ಸ್ಟೈಲ್ ಅಲ್ಲಿ ನಿಂತಿರೋರ್ನ ಕೋಳಿ ಮತ್ತೆ ಅದನ್ನ ನೀರು ನೋಡಿ ಬಟ್ಟೆ ತಗೊಳ್ಳಿ. ಇಲ್ಲ ಇಲ್ಲ ನೋಡೋಣ ಬಾ. ಜಸ್ಟ್ ಸಾಂಬಾರಣಿ ಗಮ್ ಅಂತ ಇದೆ. ಇಲ್ಲೆಲ್ಲೋ ಒಂದು ಕನಕಾಂಬರ ಗಿಡ ಬಿಟ್ಟೈತೆ ನೋಡಿ. ನೋಡಿ ನಮ್ಮ ಅಣ್ಣ ನೀರು ಕಾಯಿಸ್ತಾವನೆ. ಕೋಳಿ ತುಂಬ ಬಿಸಿಲಿತ್ತು ಅಂತ ಹೇಳಿ ನಮ್ಮ ಅಣ್ಣ ಎಳ್ನೀರು ತಂದುಕೊಟ್ಟ ಎಲ್ರಿಗೂ. ಅದನ್ನೇ ಕುಡಿತಾ ಇದ್ದೋ. ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಗಿ ಎಳ್ನೀರು ಕುಡಿದ್ರು ಬಿಸಿ ಎಳ್ನೀರೇ ಇರುತ್ತೆ. ಇಲ್ಲಿ ತುಂಬ ಕೋಲ್ಡ್ ಆಗಿತ್ತು. ಇದು ನೋಡಿ, ಇದು ಕೋಳಿ. ಯಪ್ಪ ನಾಚಿಕೆ. ನನ್ನ ತಮ್ಮ ಕೆಲಸ ಮಾಡು ಅಂದರೆ ಆ ಕೋಳಿ ಹಿಡ್ಕೊಂಡು ಆಟ ಆಡ್ತಿದ್ದಾನಲ್ಲಿ. ನಮ್ಮ ಚಿಕ್ಕಮ್ಮ ಬೈತಾ ಇದ್ರು, ಬರೀ ಇದೇ ಮಾಡ್ತೀಯ ನೀನು ಅಂತ. ಪೂಜೆ ಎಲ್ಲ ಮುಗಿದ್ಮೇಲೆ ಮೊಸರನ್ನ ಕೊಡ್ತಾರೆ. ನಮ್ಮ ಚಿಕ್ಕಮ್ಮ ಎಲ್ರಿಗೂ ಕೊಡೋದಕ್ಕೆ ಮೊಸರನ್ನ ಕಲಿಸ್ತಾಯಿದ್ರು. ಎಲ್ಲರೂ ತಿಂದ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿ ಹೊರಡ್ತು. ಆ ಟೈಮಲ್ಲಿ ಪಕ್ಕದ ತೋಟದಲ್ಲಿ ನೆಲ್ಲಿಕಾಯಿ ಬಿಟ್ಟಿತ್ತು. ಅದನ್ನ ನೋಡಿ ತಿನ್ನಬೇಕು ಅಂತ ಅನಿಸ್ತು ಅಂದ್ಬಿಟ್ಟು ನಾನು, ನನ್ನ ತಂಗಿ, ನಮ್ಮ ತಮ್ಮ 3 ಜನನೂ ನೆಲ್ಲಿಕಾಯಿ ತಿತ್ಕೊಳ್ಳೋಣ ಅಂತ ಬಂದೋ. ಅಲ್ಲಿ ನೋಡಿದ್ರೆ ಅವರು ಸಹ ಮುನಿ ಮಾಡ್ತಾಯಿದ್ರು. ನಿಧಾನಕ್ಕೆಲ್ಲ ಕೆಡವ್ಕೊಳ್ಳಿ, ಇಲ್ಲ ಅಂದರೆ ಅಲ್ಲಿ ಪೂಜೆ ಮಾಡಿರೋದೆಲ್ಲ ಹಾಳಾಗೋಗುತ್ತೆ ಅಂತ ಹೇಳ್ತಾಯಿದ್ರು ಅವ ಆಂಟಿ. ಸರಿ ಅಂತ ಹೇಳಿ ಒಂದು ಸ್ವಲ್ಪನೇ, ಜಾಸ್ತಿ ಏನು ತಿತ್ಕೊಳ್ಳಿಲ್ಲ, ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ನನ್ನ ತಮ್ಮ ಎಲ್ಲ ಕೆಡವ್ತಾ ಇದ್ದ. ನಾನು ಮತ್ತು ನನ್ನ ತಂಗಿ ಎತ್ಕೊತಿದ್ದೋ. ನನ್ನ ತಂಗಿ ವೀಡಿಯೋ ಮಾಡ್ತಿದ್ಲು ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಾನು ಎತ್ಕೊತಾ ಇದ್ದೆ. ಇಷ್ಟು ತಿತ್ಕೊಂಡಿದ್ದೀವಿ ನೋಡಿ ಅಲ್ಲಿ ನೆಲ್ಲಿಕಾಯಿನ. ಇದನ್ನೆಲ್ಲ ತೊಗೊಬಂದು ಜಜ್ಜಿಬಿಟ್ಟು ಉಪ್ಪು ಖಾರ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಮನೆಗೆ ಹೋಗುವಾಗ ನನ್ನ ತಮ್ಮ ರೋಡಲ್ಲೆಲ್ಲ ಬರೀ ಈ ಥರ ಕುಚ್ಚೆಷ್ಟೇ ಬುದ್ಧಿ ಮಾಡಿಕೊಂಡೇ ಬರ್ತಾಯಿದ್ದ. ನನ್ನ ತಂಗಿ ಬೈತಾ ಇದ್ಲು, ಈ ಥರ ಎಲ್ಲ ಆಡ್ಕೊಂಡು ಬರಬೇಡ, ರೋಡಲ್ಲಿ ನೀಟಾಗಿ ಬಾ ಅಂತ. ಊರ ಕಡೆ ಅಂತೂ ತುಂಬ ಬಿಸಿಲು, ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆ ಥರ ಬಿಸಿಲು. ಏಯ್ ಮುಚ್ಕೊಂಡು ನಡಿಯೋ. ಬಿಸಿಲಲ್ಲಿ ನಮಗೆ ಈ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಮುಂದೆ ಬಂದು ನೆರಳತ್ರ ನಿಂತ್ಕೊಂಡು ವಿಡಿಯೋ ಮಾಡ್ದೋ. ಇದೇ ನೋಡಿ ನಮ್ಮ ಊರಿಗೆ ಹೋಗೋ ಎಂಟ್ರೆನ್ಸು ಮೈನು. ಅಲ್ಲೊಂದು ಬೇಲದ ಮರ ಐತೆ. ಅದು ತುಂಬ ವರ್ಷದಿಂದ ಐತೆ. ತುಂಬ ಚೆನ್ನಾಗಿರುತ್ತೆ ಆ ಮರದಲ್ಲಿ ಬಿಡೋ ಹಣ್ಣು. ನಮ್ಮೂರಲ್ಲಿ ಕೋತಿಗಳು ಜಾಸ್ತಿ ಬರ್ತಿರ್ತವೆ ನೋಡಿ. ಹಾಗೆ ಇನ್ನೊಬ್ಬ ನನ್ನ ಚಿಕ್ಕ ತಮ್ಮ ಪಾರಿವಾಳ ಸಾಕಿದ್ರು ಊರಲ್ಲಿ, ಯಾರೋ ಅವ್ರ ಫ್ರೆಂಡು ಅಂತ ಹೇಳಿ ತೊಗೊಬಂದಿದ್ದ. ನಾನು ಇಟ್ಕೊಳ್ಳಲ್ಲ ಅಂದರೂ ಇಟ್ಕೋ ಅಂತ ಹೇಳಿ ಕೊಟ್ಟಿದ್ದ. ಅದು ಒಂದೆರಡು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಅಲ್ಲಿ ಆಟಾಡ್ಕೊಂಡು ಮನೆಗೆ ಬಂದು ಟಿಫನ್ ತಿನ್ನೋ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.